Cloud engineer and DevOps engineer. These are two of the most popular job roles in tech right now. ಆದರೆ ನೀವು ಲಿಂಕ್ಡ್ಇನ್ ಅಥವಾ ಬೇರೆ ಜಾಬ್ ಪೋರ್ಟಲ್ಸ್ ಓಪನ್ ಮಾಡಿದ್ರೆ ಇದರ ಜಾಬ್ ಡಿಸ್ಕ್ರಿಪ್ಷನ್ ಆಲ್ಮೋಸ್ಟ್ ಐಡೆಂಟಿಕಲ್ ಕಾಣುತ್ತೆ. ಕೆಲವು ಕಂಪನೀಸ್ ಈ ಟೈಟಲ್ಸ್ ಅನ್ನು ಕಂಬೈನ್ ಮಾಡಿ ಇದನ್ನು ಒಟ್ಟಿಗೆ ಬರೀತಾರೆ, ಲೈಕ್ ಡೆವಾಪ್ಸ್ ಕ್ಲೌಡ್ ಇಂಜಿನಿಯರ್, ಕ್ಲೌಡ್ ಡೆವಾಪ್ಸ್ ಇಂಜಿನಿಯರ್. ಇದು ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ. ಜನರಿಗೆ ಏನ್ ಫೀಲ್ ಆಗ್ತಿದೆ ಅಂದ್ರೆ ಇದೆರಡು ಸೇಮ್ ಜಾಬ್ ರೋಲಾ? ಓಕೆ, ಸೇಮ್ ಜಾಬ್ ಇಲ್ಲದಿದ್ರೆ ಕಂಪನೀಸ್ ಇದನ್ನು ಹೀಗೆ ಯಾಕೆ ಬರೀತಾರೆ? ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಎರಡು ರೋಲ್ಸ್ ಅಲ್ಲಿ ನೀವು ಯಾವ್ದಕ್ಕೆ ಹೆಚ್ಚು ಪ್ರಿಪೇರ್ ಆಗಿರ್ಬೇಕು? ಇದೆಲ್ಲ ಕನ್ಫ್ಯೂಷನ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ. ಜಸ್ಟ್ ಅ ಕ್ಲಿಯರ್ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ವಾಟ್ ಕ್ಲೌಡ್ ಇಂಜಿನಿಯರ್ಸ್ ಡೂ, ಡೆವಾಪ್ಸ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಇದು ಎರಡು ರೋಲ್ಸ್ ಇದ್ದ ಸಿಮಿಲರ್ ಟಾಸ್ಕ್ ಗಳೇನು, ಈ ಎರಡು ರೋಲ್ಸ್ ಒಂದು ಕಂಪನಿಯಲ್ಲಿ ಹೇಗೆ ವರ್ಕ್ ಆಗ್ತಿದೆ, ಇದರ ಬಗ್ಗೆ ಮಾತಾಡ್ತೇನೆ. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈ ವಿಡಿಯೋ. ಈ ಎರಡು ರೂಲ್ಸ್ ಯಾಕೆ ಎಕ್ಸಿಸ್ಟ್ ಆಗುತ್ತೆ ಸ್ವಲ್ಪ ರಿವೈಂಡ್ ಮಾಡೋಣ. ಮುಂಚೆ ಕಂಪನೀಸ್ ಫಿಸಿಕಲ್ ಸರ್ವರ್ಸ್ ಯೂಸ್ ಮಾಡ್ತಾ ಇತ್ತು. ಸೊ ರಿಲೀಸಿಂಗ್ ಸಾಫ್ಟ್ವೇರ್ ಟುಕ್ ವೀಕ್ಸ್ ಆರ್ ಮಂತ್ಸ್. ಅಂಡ್ ಈ ಸಿಚುವೇಶನ್ ಅಲ್ಲಿ ಎರಡು ಪ್ರಾಬ್ಲಮ್ಸ್ ಫೇಸ್ ಮಾಡ್ಲಿಕ್ಕಿತ್ತು. ಅದು ಏನಂದ್ರೆ, 1, someone had to build and manage cloud infrastructure, and 2, someone had to release software faster and safely. And research ಏನ್ ಹೇಳ್ತದೆ ಅಂದ್ರೆ, ಕ್ಲೌಡ್ ಹಾಗೂ ಆಟೋಮೇಷನ್ ಅಡಾಪ್ಟ್ ಮಾಡಿದ ಕಂಪನೀಸ್ ಟ್ರೆಡಿಷನಲ್ IT ಟೀಮ್ಸ್ ಇಂದ 30 to 50% ಫಾಸ್ಟರ್ ಸಾಫ್ಟ್ವೇರ್ ರಿಲೀಸ್ ಮಾಡುತ್ತೆ. ಸೊ ಈಗ ಮೇನ್ ಟಾಪಿಕ್ ಗೆ ಬರೋಣ. ಒಬ್ಬ ಕ್ಲೌಡ್ ಇಂಜಿನಿಯರ್ ಆಕ್ಚುಲಿ ಏನ್ ಮಾಡ್ತಾನೆ? ಥಿಂಕ್ ಆಫ್ ಅ ಕ್ಲೌಡ್ ಇಂಜಿನಿಯರ್ ಆಸ್ someone who builds a digital foundation. ಇವರ ಮೇನ್ ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ಮಾತಾಡೋದಾದ್ರೆ, ದೇ ಮೇಕ್ ಶೋರ್ ಅಪ್ಲಿಕೇಶನ್ಸ್ ಗೆ ರನ್ ಮಾಡ್ಲಿಕ್ಕೆ ಸ್ಟ್ರಾಂಗ್, ರಿಲಯಬಲ್ ಹಾಗೆ ಸ್ಕೇಲೇಬಲ್ ಪ್ಲೇಸ್ ಇರಬೇಕು. ರಿಯಲ್ ಟೈಮ್ ಸೆಟ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ಒಬ್ಬ ಕ್ಲೌಡ್ ಇಂಜಿನಿಯರ್ ಸೆಕ್ಯೂರಿಟಿ, ನೆಟ್ವರ್ಕಿಂಗ್, ಡೇಟಾ ಬೇಸ್, ಬ್ಯಾಕಪ್, ಮಾನಿಟರಿಂಗ್ ಇದರಲ್ಲಿ ವರ್ಕ್ ಮಾಡ್ತಾರೆ. ಅದಕ್ಕೆ ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಒಂದು ಸ್ಟಾರ್ಟ್ ಅಪ್ ಒಂದು ದಿನಕ್ಕೆ 10,000 ಯೂಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಸ್ಟಾರ್ಟ್ ಅಪ್ ಬರುವ ತಿಂಗಳಲ್ಲಿ 1 ಮಿಲಿಯನ್ ಯೂಸರ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಸಿಸ್ಟಮ್ಗೆ ಎಷ್ಟು ಸರ್ವರ್ಸ್ ಇರಬೇಕು ಇದನ್ನು ಒಬ್ಬ ಕ್ಲೌಡ್ ಇಂಜಿನಿಯರ್ ಡಿಸೈಡ್ ಮಾಡ್ತಾನೆ. ಅಂಡ್ ಟ್ರಾಫಿಕ್ ಈಕ್ವಲಿ ಶೇರ್ ಆಗಿದೆಯಾ, ಸೊ ದಟ್ ನೋ ಸಿಂಗಲ್ ಸರ್ವರ್ ಗೆಟ್ಸ್ ಓವರ್ಲೇಟೆಡ್, ಇದನ್ನು ಕೂಡ ಒಬ್ಬ ಕ್ಲೌಡ್ ಇಂಜಿನಿಯರ್ ಡಿಸೈಡ್ ಮಾಡ್ತಾನೆ. ಈ ಸೆಟಪ್ ಅನ್ನು ಅವರು ಹೇಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ, ಒಂದು ಸರ್ವರ್ ಕ್ರಾಶ್ ಆದಾಗ ಇಂಟರಪ್ಷನ್ ಇಲ್ಲದೆ ಅಪ್ಲಿಕೇಶನ್ ಸ್ಮೂತ್ಲಿ ರನ್ ಆಗುತ್ತೆ. ಇದನ್ನು ಬಿಟ್ಟು ಮುಖ್ಯವಾದ ವಿಷಯಗಳು ಕಳೆದು ಹೋಗಬಾರ್ದಂತ ಡೇಟಾ ಬ್ಯಾಕಪ್ ಹೇಗೆ ಮಾಡೋದು, ಅಂಡ್ ಕ್ಲೌಡ್ ಯೂಸೇಜ್ ಅನ್ನು ಕಂಟಿನ್ಯೂಸ್ಲಿ ಮಾನಿಟರ್ ಹಾಗೆ ಮ್ಯಾನೇಜ್ ಹೇಗೆ ಮಾಡೋದು ಟು ಕೀಪ್ ಕಾಸ್ಟ್ ಅಂಡರ್ ಕಂಟ್ರೋಲ್ ಅಂಡ್ ಟು ಅವಾಯ್ಡ್ ಅನ್ನೆಸೆಸರಿ ಸ್ಪೆಂಡಿಂಗ್. ಅಂಡ್ ರಿಸರ್ಚ್ ಏನ್ ಹೇಳ್ತದೆ ಅಂದ್ರೆ, ಓವರ್ 90% ಆಫ್ ಕಂಪನೀಸ್ ಈಗ AWS, Azure ಹಾಗೆ GCP ಇಂತ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಇದರಿಂದಾಗಿ ಕ್ಲೌಡ್ ಇಂಜಿನಿಯರ್ಸ್ ಈಗ ಎಲ್ಲಾ ಕಡೆ ಇದ್ದಾರೆ. ಸೊ ಈಗ ಒಬ್ಬ ಡೆವಾಪ್ಸ್ ಇಂಜಿನಿಯರಿನ ಆಕ್ಚುಯಲ್ ರೋಲ್ ಏನು? ಸಾಫ್ಟ್ವೇರ್ ಅನ್ನು ಫಾಸ್ಟ್, ಸೇಫ್ ಹಾಗೆ ಬ್ರೇಕ್ ಆಗದೆ ಡೆಲಿವರ್ ಮಾಡುವುದು. ಇದು ಒಂದು ಡೆವಾಪ್ಸ್ ಇಂಜಿನಿಯರಿನ ಆಕ್ಚುಯಲ್ ಮೇನ್ ಗೋಲ್. ಡೆವಾಪ್ಸ್ ಬರುವ ಮುಂಚೆ ಮ್ಯಾನ್ಯುವಲ್ ಟೆಸ್ಟಿಂಗ್, ಮ್ಯಾನ್ಯುವಲ್ ಅಪ್ರೂವಲ್ಸ್, ಮ್ಯಾನ್ಯುವಲ್ ಡಿಪ್ಲಾಯ್ಮೆಂಟ್ಸ್ ಇಂತ ಬೇರೆ ಹ್ಯೂಮನ್ ಎರರ್ಸ್ ಆಗ್ತಾ ಇತ್ತು. ಸೊ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ತಾರೆ? ಡೆವಾಪ್ಸ್ ಇಂಜಿನಿಯರ್ ಈ ಎಂಟೈರ್ ಫ್ಲೋ ಅನ್ನು ಆಟೋಮೇಟ್ ಮಾಡ್ತಾರೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಒಂದು ಡೆವಲಪರ್ ಕೋಡ್ ಅನ್ನು ಗಿಟ್ ಹಬ್ ಗೆ ಪುಷ್ ಮಾಡ್ತಾರೆ ಅಂಡ್ ಆಟೋಮ್ಯಾಟಿಕ್ಲಿ ಟೆಸ್ಟ್ ರನ್ ಆಗುತ್ತೆ, ಸೆಕ್ಯೂರಿಟಿ ಚೆಕ್ಸ್ ಆಗುತ್ತೆ, ಅಪ್ಲಿಕೇಶನ್ಸ್ ಡಿಪ್ಲಾಯ್ ಆಗುತ್ತೆ ಅಂಡ್ ಮಾನಿಟರಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಡೆವಲಪರಿನ ಲ್ಯಾಪ್ಟಾಪ್ ಇಂದ ರಿಯಲ್ ಯೂಸರ್ಸ್ ಗೆ ಫೇಲಿಯರ್ಸ್ ಹಾಗೂ ಡಿಲೇಸ್ ಇಲ್ಲದೆ ಸಾಫ್ಟ್ವೇರ್ ಸ್ಮೂತ್ಲಿ ರನ್ ಆಗುವ ಪ್ರಾಸೆಸ್ ಡೆವಾಪ್ಸ್ ಇಂಜಿನಿಯರ್ ನೋಡ್ತಾರೆ. ಇವರು CI/CD ಪೈಪ್ಲೈನ್ಸ್ ಕೂಡ ಬಿಲ್ಡ್ ಹಾಗೂ ಮ್ಯಾನೇಜ್ ಮಾಡ್ತಾರೆ. ಯಾಕೆಂದ್ರೆ ಯಾವತ್ತಾದ್ರೂ ಹೊಸ ಕೋಡ್ ಬರೆಯುವಾಗ ಇಟ್ ಗೆಟ್ಸ್ ಟೆಸ್ಟೆಡ್ ಅಂಡ್ ಡಿಪ್ಲಾಯ್ಡ್ ಆಟೋಮ್ಯಾಟಿಕ್ಲಿ ವಿದೌಟ್ ಹ್ಯಾವಿಂಗ್ ಟು ರಿಲೈ ಆನ್ ಮ್ಯಾನ್ಯುವಲ್ ಸ್ಟೆಪ್ಸ್. ರಿಪಿಟೇಟಿವ್ ವರ್ಕ್ ಹಾಗೆ ಹ್ಯೂಮನ್ ಎರರ್ಸ್ ರೆಡ್ಯೂಸ್ ಮಾಡ್ಲಿಕ್ಕೆ ಇವರು ಆಟೋಮೇಷನ್ ಸ್ಕ್ರಿಪ್ಟ್ಸ್ ಬರೀತಾರೆ. ಡೆವಾಪ್ಸ್ ಇಂಜಿನಿಯರ್ಸ್ ಕಂಟೈನರ್ಸ್ ಹಾಗೆ ಕುಬರ್ನೆಟಿಸ್ ಜೊತೆ ಹೆವಿ ವರ್ಕ್ ಮಾಡ್ತಾರೆ ಟು ಮೇಕ್ ಶೋರ್ ಅಪ್ಲಿಕೇಶನ್ಸ್ ಎಲ್ಲಾ ಕಡೆ, ಎಲ್ಲಾ ಎನ್ವೈರನ್ಮೆಂಟ್ ಅಲ್ಲಿ ಟ್ರಾಫಿಕ್ ಹೆಚ್ಚು ಆದ್ರೂ ಕೂಡ ಹಾಗೆಯೇ ವರ್ಕ್ ಆಗುತ್ತೆ. ಟ್ರಾಫಿಕ್ ಇರುವಾಗ ಅಪ್ಲಿಕೇಶನ್ ಸ್ಟೇಬಲ್, ಫಾಸ್ಟ್ ಹಾಗೆ ಅವೈಲೇಬಲ್ ಇರ್ಲಿಕ್ಕೆ ಡೌನ್ ಟೈಮ್ ರಿಡ್ಯೂಸ್ ಆಗಬೇಕು. ಇದನ್ನು ಮ್ಯಾನೇಜ್ ಮಾಡುವುದು ಒಂದು ಡೆವಾಪ್ಸ್ ಇಂಜಿನಿಯರಿನ ಅಲ್ಟಿಮೇಟ್ ಗೋಲ್. ಅಂಡ್ ರಿಸರ್ಚ್ ಏನ್ ಹೇಳ್ತದೆ ಅಂದ್ರೆ, ಡೆವಾಪ್ಸ್ ಯೂಸ್ ಮಾಡುವ ಕಂಪನೀಸ್ ಡಿಪ್ಲಾಯ್ ಸಾಫ್ಟ್ವೇರ್ 200 times ಮೋರ್ ಫ್ರೀಕ್ವೆಂಟ್ಲಿ ದ್ಯಾನ್ ಟ್ರೆಡಿಷನಲ್ ಟೀಮ್ಸ್. ಈಗ ಈ ಎರಡು ರೂಲ್ಸ್ ಜನರಿಗೆ ಯಾಕೆಷ್ಟು ಕನ್ಫ್ಯೂಸಿಂಗ್ ಆಗುತ್ತೆ? ಸೊ ಡೆವಾಪ್ಸ್ ಇಂಜಿನಿಯರ್ಸ್ ಆಗ್ಲಿ, ಕ್ಲೌಡ್ ಇಂಜಿನಿಯರ್ಸ್ ಆಗ್ಲಿ, ಇವರು ಸೇಮ್ ಟೂಲ್ಸ್ ಯೂಸ್ ಮಾಡ್ತಾರೆ ಅಂಡ್ ಸೇಮ್ ಸಿಸ್ಟಮ್ ಜೊತೆ ವರ್ಕ್ ಮಾಡ್ತಾರೆ. ಬೋತ್ ಆಫ್ ದೆಮ್ ಯೂಸ್ ಸೇಮ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಲೈಕ್ AWS ಆರ್ Azure. ಇವರಿಬ್ರು ಸ್ಕ್ರಿಪ್ಟ್ಸ್ ಬರೀತಾರೆ, ಇನ್ಫ್ರಾಸ್ಟ್ರಕ್ಚರ್ ಆಟೋಮೇಟ್ ಮಾಡ್ತಾರೆ ಅಂಡ್ ರಿಲಯಬಿಲಿಟಿ ಹಾಗೂ ಪರ್ಫಾರ್ಮೆನ್ಸ್ ಬಗ್ಗೆ ಡೀಪ್ಲಿ ಕೇರ್ ಮಾಡ್ತಾರೆ. ಸೊ ಹೊರಗಿಂದ ನೋಡುವವರಿಗೆ ಇವರಿಬ್ರು ಸೇಮ್ ಜಾಬ್ ಮಾಡ್ತಾರೆ ಅಂತ ಕಾಣಿಸುತ್ತೆ, ಬಟ್ ದೇರ್ ಇಂಟೆಂಟ್ ಈಸ್ ವೆರಿ ಡಿಫ್ರೆಂಟ್. ಒಂದು ಕ್ಲೌಡ್ ಇಂಜಿನಿಯರ್ ಸಿಸ್ಟಮ್ ನೋಡುವಾಗ ಫೌಂಡೇಶನ್ ಬಗ್ಗೆ ಯೋಚಿಸ್ತಾರೆ. ಕ್ಲೌಡ್ ಹೇಗೆ ಡಿಸೈನ್ ಮಾಡೋದು, ಇದಕ್ಕೆ
ಫೇಲಿಯರ್, ಗ್ರೋತ್ ಹಾಗೆ ಲಾಂಗ್ ಟರ್ಮ್ ಯೂಸೇಜ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಬೋದಾ ಇದರ ಬಗ್ಗೆ ಯೋಚಿಸ್ತಾರೆ. ಆದ್ರೆ ಒಬ್ಬ ಡೆವಾಪ್ಸ್ ಇಂಜಿನಿಯರ್ ಸಿಸ್ಟಮ್ ಅನ್ನು ನೋಡಿ ಮೂವ್ಮೆಂಟ್ ಬಗ್ಗೆ ಯೋಚಿಸ್ತಾರೆ. ರಿಲೀಸಸ್ ಸ್ಮೂತ್ ಇದೆಯಾ, ಡಿಪ್ಲಾಯ್ಮೆಂಟ್ಸ್ ರಿಲಯಬಲ್ ಇದೆಯಾ, ಡೌನ್ ಟೈಮ್ ಇಲ್ಲದೆ ಪ್ರಾಬ್ಲಮ್ಸ್ ಬೇಗ ಫಿಕ್ಸ್ ಆಗುತ್ತಾ ಇದ್ರ ಬಗ್ಗೆ ಯೋಚಿಸ್ತಾರೆ. ಸೊ ಇವರು ಸೇಮ್ ಕ್ಲೌಡ್ ಸರ್ವಿಸಸ್ ಯೂಸ್ ಮಾಡಿದ್ರು ಇವರ ಸ್ಕ್ರಿಪ್ಟ್ಸ್ ಹಾಗೂ ಆಟೋಮೇಷನ್ ಟೂಲ್ಸ್ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಸೇಮ್ ಸರ್ವಿಸಸ್, ಡಿಫರೆಂಟ್ ಥಿಂಕಿಂಗ್, ಡಿಫರೆಂಟ್ ಆಬ್ಜೆಕ್ಟಿವ್ಸ್. ಸೊ ಒಂದು ಡೆವಾಪ್ಸ್ ಇಂಜಿನಿಯರ್ ಹಾಗೆ ಕ್ಲೌಡ್ ಇಂಜಿನಿಯರ್ ಒಂದು ಕಂಪನಿಯಲ್ಲಿ ಒಟ್ಟಿಗೆ ಹೇಗೆ ವರ್ಕ್ ಮಾಡ್ತಾರೆ? ಡೆವಾಪ್ಸ್ ಇಂಜಿನಿಯರ್ ಹಾಗೆ ಕ್ಲೌಡ್ ಇಂಜಿನಿಯರ್ ಕಂಪನೀಸ್ ಅಲ್ಲಿ ಸೆಪರೇಟ್ಲಿ ವರ್ಕ್ ಮಾಡಲ್ಲ. ದೇ ವರ್ಕ್ ಆನ್ ದ ಸೇಮ್ ಪ್ರಾಡಕ್ಟ್ ಬಟ್ ಫ್ರಮ್ ಡಿಫರೆಂಟ್ ಆಂಗಲ್ಸ್. ಇದನ್ನು ಹೀಗೆ ಯೋಚಿಸಿ. ಅ ಕ್ಲೌಡ್ ಇಂಜಿನಿಯರ್ ಬಿಲ್ಡ್ಸ್ ದ ಸಿಟಿ. ಈ ಸಿಟಿಯಲ್ಲಿ ಬಿಲ್ಡಿಂಗ್ಸ್ ಎಲ್ಲಿ ಹೋಗ್ಬೇಕು, ರೋಡ್ಸ್ ಎಷ್ಟು ಗಟ್ಟಿ ಇರಬೇಕು, ವಾಟರ್ ಹಾಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಹೇಗಿರ್ಬೇಕು, ಏನಾದ್ರೂ ಬ್ರೇಕ್ ಆದ್ರೆ ಇದನ್ನು ಹ್ಯಾಂಡಲ್ ಹೇಗೆ ಮಾಡಬೇಕು. ದ ಜಾಬ್ ಇಸ್ ಟು ಮೇಕ್ ಶೋರ್ ಈ ಸಿಟಿ ಫೇಲಿಯರ್ ಇಲ್ಲದೆ ಗ್ರೋ ಆಗಬೇಕು. ಸೊ ಈಗ ಒಂದು ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ತಾನೆ? ಡೆವಾಪ್ಸ್ ಇಂಜಿನಿಯರ್ ಈ ಸಿಟಿಯಲ್ಲಿದ್ದ ಟ್ರಾಫಿಕ್ ಅನ್ನು ಮ್ಯಾನೇಜ್ ಮಾಡ್ತಾನೆ. ಆಕ್ಸಿಡೆಂಟ್ಸ್ ಆಗದೆ ಜನರಿಗೆ ಫಾಸ್ಟ್ ಹೇಗೆ ಮೂವ್ ಆಗ್ಲಿಕ್ಕೆ ಆಗುತ್ತೆ, ಬಾಟಲ್ ನೆಕ್ ರಿಡ್ಯೂಸ್ ಮಾಡ್ತಾನೆ, ಟ್ರಾಫಿಕ್ ಸಿಗ್ನಲ್ಸ್ ಆಟೋಮೇಟ್ ಮಾಡ್ತಾನೆ, ಅಂಡ್ ಏನಾದ್ರು ತಪ್ಪಾದ್ರೆ ಸಿಟಿ ನಿಲ್ಲದೆ ಆ ತಪ್ಪನ್ನು ಹೇಗೆ ಹ್ಯಾಂಡಲ್ ಮಾಡೋದು ಇದನ್ನೆಲ್ಲ ಒಬ್ಬ ಡೆವಾಪ್ಸ್ ಇಂಜಿನಿಯರ್ ನೋಡ್ತಾನೆ. ಇನ್ ಅ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಒಬ್ಬ ಕ್ಲೌಡ್ ಇಂಜಿನಿಯರ್ AWS ಅಥವಾ Azure ಸೆಟಪ್ ಡಿಸೈನ್ ಮಾಡ್ತಾನೆ ಅಂಡ್ ಡೆವಾಪ್ಸ್ ಇಂಜಿನಿಯರ್ CI/CD ಪೈಪ್ಲೈನ್ಸ್ ಅನ್ನು ಇದರ ಮೇಲೆ ಬಿಲ್ಡ್ ಮಾಡ್ತಾರೆ. ಕ್ಲೌಡ್ ಇಂಜಿನಿಯರ್ ಸೆಕ್ಯೂರಿಟಿ, ಬ್ಯಾಕಪ್ಸ್ ಹಾಗೆ ಸ್ಕೇಲೆಬಿಲಿಟಿ ಮ್ಯಾನೇಜ್ ಮಾಡ್ತಾರೆ ಅಂಡ್ ಡೆವಾಪ್ಸ್ ಇಂಜಿನಿಯರ್ಸ್ ಫಾಸ್ಟ್ ರಿಲೀಸಸ್, ಡೌನ್ ಟೈಮ್ ರಿಲೀಸಸ್ ಹಾಗೂ ರೋಲ್ ಬ್ಯಾಕ್ಸ್ ಮ್ಯಾನೇಜ್ ಮಾಡ್ತಾರೆ. ಇವರು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ವೀಕ್ ಇದ್ರೆ ಡೆವಾಪ್ಸ್ ಪೈಪ್ಲೈನ್ ಫೇಲ್ ಆಗುತ್ತೆ. ಇದನ್ನು ಕ್ಲೌಡ್ ಇಂಜಿನಿಯರ್ ಫಿಕ್ಸ್ ಮಾಡ್ತಾರೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪರ್ಫೆಕ್ಟ್ ಇರುತ್ತೆ ಆದ್ರೆ ರಿಲೀಸಸ್ ಸ್ಲೋ ಇರ್ತದೆ. ಇದನ್ನು ಡೆವಾಪ್ಸ್ ಇಂಜಿನಿಯರ್ ಆಪ್ಟಿಮೈಸ್ ಮಾಡ್ತಾರೆ. ಸೊ ದ ಕೀ ಐಡಿಯಾ ಇಸ್ ಕ್ಲೌಡ್ ಇಂಜಿನಿಯರ್ಸ್ ಮೇಕ್ ದ ಸಿಸ್ಟಮ್ ಪಾಸಿಬಲ್ ಅಂಡ್ ಡೆವಾಪ್ಸ್ ಇಂಜಿನಿಯರ್ಸ್ ಮೇಕ್ ದ ಸಿಸ್ಟಮ್ ಎಫಿಷಿಯಂಟ್. ಸೇಮ್ ಪ್ರಾಡಕ್ಟ್, ಸೇಮ್ ಕ್ಲೌಡ್ ಆದ್ರೆ ಡಿಫರೆಂಟ್ ರೆಸ್ಪಾನ್ಸಿಬಿಲಿಟೀಸ್. ಅಂಡ್ ಇದೇ ರೀಸನ್ಗೆ ಕಂಪನೀಸ್ ಈ ಎರಡು ರೋಲ್ಸ್ ಅನ್ನು ಕಂಬೈನ್ ಮಾಡ್ತಾರೆ. ಇದು ಸೇಮ್ ಇದೆ ಅಂತಲ್ಲ, ಬಟ್ ದೇ ವರ್ಕ್ ಸೋ ಕ್ಲೋಸ್ಲಿ ಟುಗೆದರ್. ಕ್ಲೌಡ್ engineers designing, building, managing cloud infrastructure, systems scalable, reliable, fast ಹಾಗೆ cost efficient ಇದೆಯಾ ಇದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಡೆವಾಪ್ಸ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ ಡೆಲಿವರಿ ಪ್ರಾಸೆಸ್ ಆಟೋಮೇಟ್ ಆಗಿದೆಯಾ, ಒಂದು ಸಿಸ್ಟಮ್ ಡಿಪ್ಲಾಯ್ಮೆಂಟ್ ಇಂದ ಪ್ರೊಡಕ್ಷನ್ ಗೆ ಸೇಫ್ಲಿ, ಡೌನ್ ಟೈಮ್ ಇಲ್ಲದೆ ಸೆಕ್ಯೂರ್ ವೇ ಅಲ್ಲಿ ಹೇಗೆ ರೀಚ್ ಆಗಿದೆ ಇದನ್ನು ಫೋಕಸ್ ಮಾಡ್ತಾರೆ. ಈ ಎರಡು ರೋಲ್ಸ್, ಟೂಲ್ಸ್ ಹಾಗೂ ಪ್ಲಾಟ್ಫಾರ್ಮ್ ಮ್ಯಾಟರ್ ಅಲ್ಲಿ ಓವರ್ಲ್ಯಾಪ್ ಆಗ್ತದೆ, ಬಟ್ ದೇ ಡಿಫರ್ ಇನ್ ಪರ್ಪಸ್ ಅಂಡ್ ಥಿಂಕಿಂಗ್. ನಿಮ್ಗೆ ಸಿಸ್ಟಮ್ ಡಿಸೈನ್, ಆರ್ಕಿಟೆಕ್ಚರ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಇದರಲ್ಲಿ ವರ್ಕ್ ಮಾಡಬೇಕಾದ್ರೆ ಕ್ಲೌಡ್ ಇಂಜಿನಿಯರ್ ಇಸ್ ಅ ವೆರಿ ಸ್ಟ್ರಾಂಗ್ ಫಿಟ್. ಇದನ್ನು ಬಿಟ್ಟು ನಿಮ್ಗೆ ಆಟೋಮೇಷನ್, ಪೈಪ್ಲೈನ್ಸ್ ಅಂಡ್ ಇಂಪ್ರೂವಿಂಗ್ ಹೌ ಟೀಮ್ಸ್ ರಿಲೀಸ್ ಸಾಫ್ಟ್ವೇರ್ ಇದ್ರ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದ್ರೆ ಡೆವಾಪ್ಸ್ ಇಸ್ ಅ ಸ್ಟ್ರಾಂಗ್ ಫಿಟ್. ಸೊ ಶಾರ್ಟ್ ರೀತಿಯಲ್ಲಿ ಸಮರೈಸ್ ಮಾಡಬೇಕಾದ್ರೆ ಕ್ಲೌಡ್ ಇಂಜಿನಿಯರ್ಸ್ ಡಿಸೈನಿಂಗ್, ಬಿಲ್ಡಿಂಗ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜಿಂಗ್ ಹಾಗೆ ಸಿಸ್ಟಮ್ಸ್ ಸ್ಕೇಲೇಬಲ್, ಕಾಸ್ಟ್ ಎಫಿಷಿಯಂಟ್, ಸೆಕ್ಯೂರ್ ಹಾಗೂ ಫಾಸ್ಟ್ ಇದೆಯಾ ಇದರಲ್ಲಿ ಹೆಚ್ಚು ಫೋಕಸ್ ಮಾಡ್ತಾರೆ. ಸೊ ಡಿಫರೆಂಟ್ ರೋಲ್ಸ್, ಡಿಫರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಆದ್ರೆ ಗೋಲ್ ಒಂದೇ, ದಟ್ ಇಸ್ ಬಿಲ್ಡಿಂಗ್ ರಿಲಯಬಲ್ ಸಾಫ್ಟ್ವೇರ್ ಅಟ್ ಸ್ಕೇಲ್.